ಹಲೋ, ನಮಸ್ತೆ ಎಲ್ಲರಿಗೂ. ಇವತ್ತು ಕೂಡ ಒಳ್ಳೊಳ್ಳೆ ಟೆಕ್ ಅಪ್ಡೇಟ್ಸ್ಗಳಿವೆ. ದಯವಿಟ್ಟು ವಿಡಿಯೋನ ಫುಲ್ ತನಕ ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ನ್ಯೂಸ್, OnePlus 15 ನಿಮಗೆ ಈ ಸರಿ ಸ್ವಲ್ಪ ಬೇಗನೆ ಬರುತ್ತೆ ಅಂತ ರೂಮರ್ಸ್ ಬರ್ತಾ ಇದೆ. ಯಾಕಂದರೆ ಚೈನಾದಲ್ಲಿ ಆಲ್ರೆಡಿ ಅಕ್ಟೋಬರ್ 27ನೇ ತಾರೀಕು ಲಾಂಚ್ ಮಾಡ್ತಾರೆ ಅಂತ ಲಾಂಚ್ ಡೇಟ್ ಕನ್ಫರ್ಮ್ ಮಾಡಿದ್ದಾರೆ. ಇದಾದ ನಂತರ ಒಂದು ತಿಂಗಳು ಒಳಗಡೆ ನಿಮಗೆ ಇಂಡಿಯಾದಲ್ಲಿ ನೋಡೋಕೆ ಸಿಗುತ್ತೆ. ಈ ಸರಿ ಇದರಲ್ಲಿ ತುಂಬ ಅಪ್ಗ್ರೇಡ್ಗಳಿವೆ. ಇದ್ರ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋನ ಮಾಡೋಣ. ಸೆಕೆಂಡ್ ನ್ಯೂಸು, Xiaomi 17 ಸೀರೀಸ್ ಮತ್ತು iPhone 17 ಸೀರೀಸಲ್ಲಿ ಕಾಂಪಿಟೇಟರ್ ನೋಡೋದು ನಿಮಗೆ Xiaomi ನಿಮಗೆ ಹೈಯೆಸ್ಟ್ ಸೆಲ್ಲಿಂಗ್ ಸ್ಮಾರ್ಟ್ಫೋನ್ ಆಗಿದೆ iPhone 17 ಸೀರೀಸ್ಗಿಂತ. 17 Pro ಮತ್ತು 17 Pro Max ಜಾಸ್ತಿ ತೊಗೊಳ್ತಾ ಇದ್ದಾರೆ. ಯಾಕಂದರೆ ಈ ಎರಡು ಫೋನ್ಸ್ಗಳು ನಿಮಗೆ ಬ್ಯಾಕ್ ಸೈಡ್ ಡಿಸ್ಪ್ಲೇ ಇರುತ್ತಲ್ಲ, ಅದನ್ನು ಸ್ವಲ್ಪ ಅಟ್ರಾಕ್ಟಿವ್ ಆಗುತ್ತೆ. ನೆಕ್ಸ್ಟ್ ಜನ್ರೇಷನ್ಗೆ ಯೂಸ್ ಆಗೋ ಥರ ಅಂತ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನಿಮ್ಗೆ ಗೇಮ್ ಕೂಡ ಆಡ್ಕೋಬೋದು. ಹಾಗಾಗಿ ಅದು ಫೋನ್ ಜಾಸ್ತಿ ಸೇಲ್ ಆಗ್ತಿದೆ. ಇನ್ನೊಂದು, ಚೈನಾದಲ್ಲಿ ನಿಮಗೆ ಸ್ವಂತ ಬ್ರ್ಯಾಂಡ್ನೇ ಜಾಸ್ತಿ ಪ್ರಿಫೇರ್ ಮಾಡ್ತಿರ್ತಾರೆ ಅವರು. ಹಾಗಾಗಿ ಈ ಸಲ ಸ್ವಲ್ಪ ತುಂಬ ಚೆನ್ನಾಗಿರೋ ಕಾಣೋದಕ್ಕೆ ಅಂದಮೇಲೆ ಅದನ್ನೇ ತೊಗೊಳ್ಳೋಕ್ಕೆ ಪ್ರಿಫೇರ್ ಮಾಡ್ತಿದ್ದಾರೆ ಎಲ್ಲರೂ. ನೆಕ್ಸ್ಟ್, ಮೋಟ್ರೋಲಾ ಕಡೆಯಿಂದ ಕೂಡ ಒಂದು ಸ್ಲಿಮ್ಮೆಸ್ಟ್ ಫೋನ್ ಬರ್ತಾ ಇದೆ, X70 Air ಅಂತ ಹೇಳ್ಬಿಟ್ಟು. 5.8 mm ಥಿಕ್ನೆಸ್ ಇರುತ್ತಂತ. ಮತ್ತು ಇದೇ ಥಿಕ್ನೆಸ್ ನಿಮಗೆ ಸ್ಯಾಮ್ಸಂಗ್ ಎಡ್ಜಲ್ಲಿ ಕೂಡ ನಿಮಗೆ 5.8 mm ಥಿಕ್ನೆಸ್ ಇರುತ್ತೆ. ಬಟ್ ಇದಕ್ಕಿಂತ ತೆಳುವಾಗಿರುವಂಥ ಸ್ಲಿಮ್ಮೆಸ್ಟ್ ಫೋನ್ ಅಂದರೆ ನಿಮಗೆ iPhone Air ಬರುತ್ತೆ, 17 Air. ಇದರಲ್ಲಿ ನಿಮಗೆ 5.6 mm ಥಿಕ್ನೆಸ್ ಇರುತ್ತೆ. ಬಟ್ ಇವೇನು ಫೋನ್ಸ್ ಅಷ್ಟು ಸಕ್ಸಸ್ ಆಗುತ್ತೆ ಅಂತ ನನಗೆ ಅಂದ್ಕೊಂಡಿಲ್ಲ. ಯಾಕಂದರೆ ಇದರಲ್ಲಿ ನಿಮಗೆ ಕೂಲಿಂಗ್ ಸಿಸ್ಟಮ್ ಚೆನ್ನಾಗಿರಲ್ಲ ಮತ್ತು ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರಲ್ಲ. ಈವನ್ ಬಿಲ್ಡ್ ಕ್ವಾಲಿಟಿ ಕೂಡ ಅಷ್ಟೊಂದು ಇದು ಇರಲ್ಲ, ಬೆಂಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಈ ಸ್ಲಿಮ್ಮೆಸ್ಟ್ ಕಾನ್ಸೆಪ್ಟ್ ಬಗ್ಗೆ ನೀವೇನು ಅನ್ಕೋತೀರ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಅಮೆಜಾನ್ದವ್ರು ಕೂಡ AR ಗ್ಲಾಸಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಇದರ ಹೆಸರು ನಿಮಗೆ ಜೈ ಹೈಕ್ ಅಂತ ಹೇಳಿ ಇಟ್ಟಿದ್ದಾರೆ. ಇವಾಗ ರೈವನ್ದವ್ರೇನು ಕ್ಯಾಮ್ರಾಸ್ ಆಗಿಲಿ ಒಂದು ಸ್ವಲ್ಪ ಟೆಕ್ನಾಲಜಿಗೆ ಸಂಬಂಧಪಟ್ಟಾಗಿ ಗ್ಲಾಸಸಲ್ಲಿ ಏನು ಆ್ಯಡ್ ಮಾಡಿರ್ತಾರಲ್ಲ, ಅದನ್ನೇ ಇವರು ಕೂಡ ಒಂದು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ತರ್ತಿದ್ದಾರೆ. ಇದನ್ನು ಚೆಕ್ ಮಾಡೋಣ. ನೆಕ್ಸ್ಟ್ ಬಂದ ನಂತರ ನೋಡೋಣ. ನೀವೇನಾದ್ರು ಸಹಕಾರ ಕೊಟ್ಟರೆ ಅದು ಬರೋ ಅಷ್ಟಿಗೆ ನಮ್ಮ ಚಾನಲ್ ಸಕ್ಸಸ್ ಆಗಿದ್ರೆ ನಾವು ಅದನ್ನು ತಂದು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ತೋರಿಸೋ ಥರ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್, ವಿಕಿಪೀಡಿಯಾಗೆ ಪೋಟಿಯಾಗಿ ನಿಮಗೆ ಗ್ರೋಕಿಪೀಡಿಯಾ ಬರ್ತಾ ಇದೆ. ಗ್ರೋಕಿಪೀಡಿಯಾ, ಈ ವಿಕಿಪೀಡಿಯಾ ಅಂದರೆ ನಮ್ಮ ಕರ್ನಾಟಕದ ವಿಕಿಪೀಡಿಯಾ ಅಲ್ಲ, ಇದೊಂದು ವೆಬ್ಸೈಟ್ ವಿಕಿಪೀಡಿಯಾ. ಇದಕ್ಕೆ ಪೋಟಿಯಾಗಿ ಗ್ರೋಕಿಪೀಡಿಯಾ ಅಂತ ಇದನ್ನು ಎಲಾನ್ ಮಸ್ಕ್ ಅವರು ತರ್ತಿದ್ದಾರೆ. ವಿಕಿಪೀಡಿಯಾದಲ್ಲಿ ಡಿಸ್ಅಡ್ವಾಂಟೇಜ್ ಅಂದರೆ ಏನೇ ಅಪ್ಡೇಟ್ಸ್ ಇದ್ದರೆ ಆಗಿಂದಾಗಲೇ ಆಗೋದಿಲ್ಲ, ಫಾಸ್ಟಾಗಿರಲ್ಲ. ಅದೇ ನೀವು ಗ್ರೋಕಿಪೀಡಿಯಾದಲ್ಲಿ ಆದರೆ ತುಂಬ ಫಾಸ್ಟಾಗಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಗ್ರೋಕಿಪೀಡಿಯಾದಲ್ಲಿ AI ಮುಖಾಂತರ ಕೂಡ ನೀವು ಏನೇನು ನ್ಯೂಸ್ಗಳನ್ನ ಸರ್ಚ್ ಮಾಡ್ಕೋಬೋದು ಅಂತ ಹೇಳ್ತಿದ್ದಾರೆ. ಇದು ಇನ್ನೊಂದು 2 ರಿಂದ 3 ವಾರಗಳಲ್ಲಿ ಬೀಟಾ ಅಪ್ಡೇಟ್ನ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೇಬಲ್ ಅಪ್ಡೇಟ್ ಬರುತ್ತೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಕಾಮೆಂಟ್ ಮಾಡಿ. ಇದು ನಮ್ಮ ವಿಕಿಪೀಡಿಯಾ ಅಲ್ಲ. ನೆಕ್ಸ್ಟ್, ಇನ್ನೊಂದು ಆಟೋದವ್ರಿಗಾಗಿ ಒಂದು ಬೆಸ್ಟ್ ಆ್ಯಪ್ನ ನಮ್ಮ ಕರ್ನಾಟಕದಲ್ಲಿ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ, ನಮ್ಮ ಯಾತ್ರೆ ಅಂತ ಹೇಳ್ಬಿಟ್ಟು. ಈ ಆ್ಯಪ್ನ ಬೇರೆ ಸ್ಟೇಟ್ನಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡೋಕ್ಕೆ ನೋಡ್ತಿದ್ದಾರೆ. ಇವಾಗ ಸದ್ಯಕ್ಕೆ APL ಕೂಡ ಇದ್ರ ಬಗ್ಗೆ ಮೊನ್ನೆ ಮೀಟಿಂಗಲ್ಲಿ ಚರ್ಚೆ ಮಾಡಿದ್ದಾರೆ. ಈ ಆ್ಯಪ್ನ ತರ್ತೀವಿ ಅಂತ ಹೇಳ್ಬಿಟ್ಟು ಇದೇ ಕಾನ್ಸೆಪ್ಟ್ ಮೇಲೆ ಆ್ಯಪ್ನ ತರ್ತಾರೆ. ಈ ಆ್ಯಪ್ನಲ್ಲಿ ಕಾನ್ಸೆಪ್ಟ್ ಏನಂದರೆ, ಇದರಿಂದ ನೀವು ರೈಡ್ನ ಬುಕ್ ಮಾಡ್ಕೋಬೋದು. ಬಟ್ ಇದರಿಂದ ಕಮಿಷನ್ ಆ್ಯಪ್ ತಯಾರು ಮಾಡಿ ಅಂತ ಗೌರ್ಮೆಂಟ್ಗೆ ಹೋಗಲ್ಲ. ಇದು ಏನಿದ್ರು ನಿಮಗೆ ಶ್ರಮ ಪಡ್ತಿರ್ತಾರಲ್ಲ ಆಟೋ ಡ್ರೈವರ್ಸ್, ಅವರಿಗೆ ಹೋಗುತ್ತೆ. ಇದೊಂದು ಬೆಸ್ಟ್ ಥಿಂಗ್ ನಮ್ಮ ಕರ್ನಾಟಕದವರು ನಮ್ಮ ಹೆಮ್ಮೆ ಅಂತ ಹೇಳ್ಕೊಳ್ಳೋಕೆ ಮಾಡಿದ್ದು, ಫಸ್ಟ್ ಟೈಮ್ ಮಾಡಿರೋದು. ಇದನ್ನು ತುಂಬ ಜನ ಕಾಪಿ ಮಾಡಲಿ ಪರವಾಗಿಲ್ಲ, ಯಾಕಂದರೆ ನಮ್ಮ ಹೆಮ್ಮೆ 4 ಜನಕ್ಕೆ ಒಳ್ಳೆಯದಾಗತ್ತೆ. ಅಂದರೆ ನಮ್ದು ಕಾಪಿ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಎಲ್ಲ ರಾಜ್ಯದಲ್ಲಿ ಮಾಡಿದರೆ ತುಂಬ ಜನ ಬಡ ಆಟೋ ಡ್ರೈವರ್ಗಳು ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಕೆಳಗಡೆ ಕಾಮೆಂಟಲ್ಲಿ ಮಾಡಿ. ಇದಿಷ್ಟು ನ್ಯೂಸ್ ಇವತ್ತಿಂದು. ಇದರಲ್ಲಿ ಯಾವ ನ್ಯೂಸ್ ನಿಮಗೆ ಇಷ್ಟ ಆಯಿತು ಅಂತ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.